ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಅರೆ ಇದೇನು ರಸ್ತೆಯೋ ಅಥವಾ ಹಳ್ಳವೋ ಎಂದು ಹುಬ್ಬೇರಿಸಬೇಡಿ. ನಿಜಕ್ಕೂ ಇದು ರಸ್ತೆಯೇ, ಆದರೆ ಗುಂಡಿ ಬಿದ್ದು ಹಳ್ಳದಂತಾಗಿದೆ ಅಷ್ಟೇ. ಇದು ಲಕ್ಷ್ಮೇಶ್ವರ ತಾಲೂಕಿನ ಸುರಣಿಗಿ-ಬಾಲೇಶ್ವರ ಮಧ್ಯದ ಮುಖ್ಯ ರಸ್ತೆಯ ಪರಿಸ್ಥಿತಿ. ಪ್ರತಿದಿನ ನೂರಾರು ಜನರು ಸುರಣಿಗಿ, ಬಾಲೇಹೊಸೂರು ಮತ್ತು ಹಾವೇರಿ ತಾಲೂಕಿನ ವಿವಿಧ ಊರುಗಳಿಗೆ ಪ್ರಯಾಣಿಸುತ್ತಾರೆ. ಆದರೆ ಹಾಳಾದ ರಸ್ತೆ ಅವರ ಪ್ರಾಣ ತೆಗೆಯಲು ಮಾತ್ರ ಕಾಯುತ್ತಿದೆ. ಇಡೀ ರಸ್ತೆ ಹದಗೆಟ್ಟು ವರ್ಷಗಳೇ ಆಗಿದ್ದರೂ ಸಹ ಇನ್ನೂ ಸಂಬಂಧಿಸಿದ PWD ಅಧಿಕಾರಿಗಳು ಮಾತ್ರ ರಸ್ತೆ ರಿಪೇರಿ ಮಾಡಿಸಿಲ್ಲ. ತೆಗ್ಗು ಬಿದ್ದ ರಸ್ತೆಯಲ್ಲಿ ಜನರು ಗತಿಯಿಲ್ಲದೆ ಪ್ರಯಾಣಿಸಬೇಕಾಗಿದೆ. ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ರಸ್ತೆಯಲ್ಲಿ ಸಂಚರಿಸುವವರು ಹಿಡಿಶಾಪ ಹಾಕುತ್ತಲೇ ಇದ್ದಾರೆ. ರಸ್ತೆಯಲ್ಲಿನ ಗುಂಡಿಗಳನ್ನು ತಪ್ಪಿಸುವ ಅವಸರದಲ್ಲಿ ಬೈಕ್ ಸವಾರರು ಸ್ಕಿಡ್ ಆಗಿ ಬಿದ್ದು ಕೈಕಾಲು ಮುರಿದುಕೊಳ್ಳುತ್ತಿದ್ದಾರೆ. ರಸ್ತೆ ಹಾಳಾಗಿದ್ದರಿಂದ ವಾಹನಗಳು, ಸಾರಿಗೆ ಇಲಾಖೆ ಬಸ್ಸುಗಳು ಕೆಟ್ಟು ರಸ್ತೆ ಮಧ್ಯದಲ್ಲಿಯೇ ನಿಲ್ಲುತ್ತಿವೆ. ಇದರಿಂದಾಗಿ ಸಾರ್ವಜನಿಕರು ಮಾತ್ರ ತೊಂದರೆ ಅನುಭವಿಸುವಂತಾಗಿದೆ. ಜನರು ಆಕ್ರೋಶಗೊಂಡು ಪ್ರತಿಭಟನೆಗೆ ಮುಂದಾಗುವ ಮೊದಲೇ ಅಧಿಕಾರಿಗಳು ಗಾಢ ನಿದ್ರೆಯಿಂದ ಎಚ್ಚೆತ್ತು ರಸ್ತೆ ನಿರ್ಮಿಸಲು ತುರ್ತು ಕ್ರಮ ಕೈಗೊಳ್ಳಬೇಕಾಗಿದೆ. ಮಾತೆತ್ತಿದರೆ ರಸ್ತೆ ದುರಸ್ತಿಗೆ ಹಣ ಇಲ್ಲ ಎಂಬ ಅಧಿಕಾರಿಗಳ ಸಿದ್ಧ ಉತ್ತರ ಕೇಳಿ ಕೇಳಿ ಜನ ರೋಷಿ ಹೋಗಿದ್ದಾರೆ. ಅವರ ಸಹನೆಯ ಕಟ್ಟಿ ಒಡೆಯುವಷ್ಟರಲ್ಲಿ ರಸ್ತೆ ನಿರ್ಮಿಸಲು ಕ್ರಮ ಕೈಗೊಳ್ಳಬೇಕಾದ ಅಗತ್ಯತೆ ಇದೆ. ಸ್ವತಃ ಜಿಲ್ಲಾಧಿಕಾರಿಗಳೇ ಈ ರಸ್ತೆ ನೋಡಿ ಹೌಹಾರಿದ್ದಾರೆ. ಅವರಾದರೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರೆ ಜನರ ಪ್ರಾಣ ಉಳಿಸಿದಂತಾಗುತ್ತದೆ. ಅದರೊಂದಿಗೆ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕಮೆಂಟ್ ಮಾಡುವ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ ರವಾನಿಸಬೇಕು. ವರದಿ ನಾಗರಾಜ್ ಹಣಿಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ.